1549 ಸಭಾಧ್ಯಕ್ಷರೇ, 1549ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಸಮಾಜ ಕಲ್ಯಾಣ ಸಚಿವರನ್ನ ಕೇಳ ಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ 2019-20 ಸಾಲಿನಲ್ಲಿ ಕೆಜಿಎಫ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಡಿ ಆಯ್ಕೆ ಸಮಿತಿಯಿಂದ ಅಂದ್ರೆ ಶಾಸಕರ ಆಯ್ಕೆ ಸಮಿತಿಯಿಂದ ಆಯ್ಕೆ ಆಗಿರುವ ಫಲಾನುಭವಿಗಳು ಅನುಮೋದನೆ ಆದಲ್ಲಿ ಆ ಫಲಾನುಭವಿಗಳಿಗೆ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಸಲಾಗಿದೆಯಾ ಅಂದ್ರೆ ಉತ್ತರ ಕ್ಲಿಯರ್ ಆಗಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಅದು 2019, 2020, 2021ನೇ ಸಾಲಿನಲ್ಲಿ ನಾವು ಫಲಾನುಭವಿಗಳನ್ನ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಕೊಳವೆ ಬಾವಿಗಳಿಗೋಸ್ಕರ ಆಯ್ಕೆ ಮಾಡಿರ್ತೀವಿ. ಇದುವರೆಗೂ ಕೂಡ ಕಳೆದ 4 ವರ್ಷಗಳಲ್ಲೂ ಕೂಡ ಕೊರ್ಸಕ್ಕೆ ಆಗಿಲ್ಲ. ನಾವು ಅದಾದ್ಮೇಲೆ 3 ವರ್ಷ ಕಳೆದ ವರ್ಷದ್ದು ಅದರದ್ದು ಹಿಂದೆ ವರ್ಷದ್ದು ಅಂದ್ರೆ 23, 24ನೇದು ಅಥವಾ ಅದಕ್ಕೆ ಹಿಂದೆದ್ದು ಕೊಳವೆ ಬಾವಿಗಳನ್ನ ಕೊರಿತಾ ಇದ್ದಾರೆ. ಆದ್ರೆ ಹಿಂದೆ 4 ವರ್ಷದಲ್ಲಿ ಆಯ್ಕೆ ಆಗಿರೋರ್ದು ಇನ್ನೂ ಕೊರದಿಲ್ಲ. ಅದಕ್ಕೆ ಕಾರಣ ನಾವು ಅಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದೀವಿ ಅಂತ ಅವ್ರಿಗೆ ಪಟ್ಟಿ ಕೊಟ್ಟಿರ್ತೀವಿ, ಅವ್ರಿಗೆ ಧೈರ್ಯ ತುಂಬಿರ್ತೀವಿ, ನಿಮ್ದು ಸೆಲೆಕ್ಟ್ ಮಾಡಿರ್ತೀವಿ ಅಂತ. ಇಷ್ಟು ವರ್ಷಗಳ ಕಾಲ ಕಾದಿರ್ತಾರೆ. ಒಂದ್ ಫಲಾನುಭವಿ ಆಯ್ಕೆ ಪಟ್ಟಿಗೆ ಬರ್ಬೇಕಂದ್ರೆ 5 ಸತಿ 10 ಸತಿ ಅವನು ಓಡಾಡಿರ್ತಾನೆ, ಅರ್ಜಿ ಹಾಕೊಂಡಿರ್ತಾನೆ. ಅರ್ಜಿ ಹಾಕೊಂಡು ನಮ್ಮ ಹತ್ರ ಒಂದು 100 ಸತಿ ಅಲ್ಲ 200 ಸತಿ ಬಂದು ಒದ್ದಾಡ್ತಾ ಇರ್ತಾರೆ. ಅಂದ್ರೆ ಒಂದು ಕೊಳವೆ ಬಾವಿ ಕೊರ್ಸ್ಕೊಳ್ಳೋದಕ್ಕೂ ಕೂಡ ಅವನು ಶಕ್ತಿ ಇಲ್ಲದೆ ಇರೋಂಥವ್ರು ಎಷ್ಟು ಸತಿ ನಮ್ಮ ಹತ್ರ ಬಂದಿರ್ತಾರೆ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಈಗ ಬರಗಾಲ ಬರ್ತಾ ಇದೆ, ನೀರಿನ ಅವಶ್ಯಕತೆ ಇದೆ. ಅವ್ರು ಏನಾದ್ರೂ ಬೆಳೆ ಇಡ್ಬೇಕಂದ್ರೆ ಪರ್ಯಾಯವಾಗಿ ಜಮೀನ್ ಇದ್ದ ತಕ್ಷಣನೇ ಅವ್ನು ಏನು ದುಡ್ಕೊಳಕ್ ಆಗಲ್ಲ, ಅದ್ರಲ್ಲಿ ಬೆಳೆ ಇಡ್ಬೇಕಾಗತ್ತೆ. ಮಳೆನೂ ಕೂಡ ಇಲ್ಲದೆ ಇರೋಂತ ಸಂದರ್ಭದಲ್ಲಿ ಕೊಳವೆ ಬಾವಿ ಇದ್ರೆ ಅವನಿಗೆ ಪರ್ಯಾಯವಾಗಿ ಒಂದು ಜೀವನ ಕೂಡ ನಡೆದೋಗುತ್ತೆ. 3 ವರ್ಷ ಆಗಿದೆ, ಅವನ್ಗೆ ಆಸೆಯಿಂದ ಹಾಕೊಂಡಿರ್ತಾನೆ. ನಾನು ಏನ್ ಉತ್ತರ ಹೇಳ್ಬೇಕು ಅಂತ ಕೂಡ ಗೊತ್ತಾಗದೆ ಇದ್ದಾಗ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ಏನಂತ ಕೊಟ್ಟಿದ್ದಾರೆ, 2019, 20, 21ನೇ ಸಾಲಿನಲ್ಲಿ ನಮ್ಮ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಯಾರಿಗೆ ಸೆಲೆಕ್ಷನ್ ಆಗಿರೋಂಥವ್ರದ್ದು ಕೊಳವೆ ಬಾವಿಗೆ, ಪಂಪ್ ಸೆಟ್ಗೆ ಮತ್ತೆ ವಿದ್ಯುತೀಕರಣ ಎಲೆಕ್ಟ್ರಿಫಿಕೇಶನ್ಸ್ಗೆ ಟೆಂಡರ್ ಆಗಿದೆ. ಟೆಂಡರ್ ಆದ್ಮೇಲೆ ಆ ಗುತ್ತಿಗೆದಾರರು ಯಾರಿದ್ದಾರೆ 6 ಜನ ಆ 11 ಪ್ಯಾಕೇಜ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಟೆಕ್ನಿಕಲ್ ರೀಸನ್ಸ್ ಏನು ಕಾರ್ಯಾದೇಶ ಪಡೆಯುವಲ್ಲಿ ಅವರು ಗುತ್ತಿಗೆದಾರರನ್ನ ರದ್ದುಪಡಿಸಿದ್ದಾರೆ. ಕೋರ್ಟ್ ಆದೇಶದ ಪ್ರಕಾರ ಅವನ್ನ ರದ್ದುಪಡಿಸಿದ್ದಾರೆ. ಇವನ್ನೆಲ್ಲ ನಾವಲ್ಲೇ MLA ಆಯ್ಕೆ ಮಾಡುವಂತ ಪಟ್ಟಿಯಲ್ಲಿ ನಾವು ಈ ಕಾರಣ ಹೇಳಿ 4 ವರ್ಷದಿಂದ ನಿಮ್ಗೆ ಈ ಕಾರಣದಿಂದ ನಾವು ಕೊಳವೆ ಬಾವಿನ ಕೊರ್ಸಕ್ಕಾಗ್ಲಿಲ್ಲ, ಇದರಿಂದ ನೀವು ನಿಮ್ಮ ಮುಂದೆ ಹಾಕೊಂಡಿರೋರ್ಗೆ ಕೊಳವೆ ಬಾವಿ ಕೊರ್ಸಿದೀವಿ, ಹಿಂದೆ 4 ವರ್ಷದಿಂದ ಕಾಯ್ತಾ ಇರೋರ್ಗೆ, ಶಕ್ತಿ ಇಲ್ಲದೆ ಇರೋಂಥವ್ರು ಅಸಹಾಯಕರಿಗೆ ಈ ಕಾರಣ ಹೇಳಿದ್ರೆ ಕೋರ್ಟಲ್ಲಿದೆ, ಕೋರ್ಟಲ್ಲಿ ಇನ್ನೂ ಇತ್ಯರ್ಥ ಆಗಿಲ್ಲ, ನಾಳೆ ಇತ್ಯರ್ಥ ಆಗತ್ತೆ ಅಂತ ಒಂದು ಭರವಸೆ ಮೂಡಿಸೋದೇ ನಮಗ್ ತುಂಬಾ ಮುಜುಗರ. ನಾನು ಬೆಳಗ್ಗೆ ಇದ್ರೆ ಅವ್ರನ್ನ ನೋಡೋಕೆ ನನ್ಗೆ ಹಿಂಸೆ. ಏನ್ ಕಷ್ಟನೋ ಏನೋ ಮನೆಯಲ್ಲಿ, ಏನ್ ಪರಿಸ್ಥಿತಿಯಲ್ಲಿದಾರೋ. 1.5-2 ಎಕರೆ ಜಮೀನ್ ಇಟ್ಕೊಂಡಿರ್ತಾರೆ. ನನ್ನ ಹತ್ರನೇ 100 ಸತಿ ಬಂದಿದ್ದಾರೆ. ನನ್ನ ಆಯ್ಕೆ ಪಟ್ಟಿಯಲ್ಲಿ ನಂದು ಒಂದೇ ಕ್ಷೇತ್ರ ಹೇಳ್ತಾ ಇಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ನಂದು ಒಂದೇ ಒಂದು ಜಿಲ್ಲೆ ವಿಚಾರವಾಗಿ ಮಾತಾಡ್ತಾ ಇಲ್ಲ. ಅವರ ಪರಿಸ್ಥಿತಿ 1-2-3 ಲಕ್ಷ ಬೋರ್ವೆಲ್ ಕೊರ್ಸ್ಕೊಳಕ್ ಆಗದೆ ಇರುವಂತ ಅಸಹಾಯಕರಾಗಿರುವಂತ ರೈತರು ಎಷ್ಟು ಜನ ಇದ್ದಾರೆ. ನಮ್ಮ ಮೇಲೆ ನಂಬಿಕೆ ಇಟ್ಟು ಸರ್ಕಾರದ ಮೇಲೆ ನಿರೀಕ್ಷೆ ಮಾಡಿ ಈ ಹಿಂದೆ ಆಗಿರುವಂತದ್ದು ಕಳೆದ 7-8 ತಿಂಗಳಲ್ಲಿ ಆಗಿರೋ ತಪ್ಪು ಅಂತಲ್ಲ. ಯಾಕಂದ್ರೆ ಮಂತ್ರಿಗಳು ಬಹಳ ಜವಾಬ್ದಾರಿಯಿಂದ ನಿರ್ಧಾರ ತಗೊಳ್ಳೋ ಅಂತವ್ರು, ಅವ್ರ ಅಸಹಾಯಕರಲ್ಲ. ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಶಕ್ತಿ, ಚೈತನ್ಯ, ತಿಳುವಳಿಕೆ, ಜ್ಞಾನ ಎಲ್ಲ ಇದೆ. ಅದರಿಂದ ನಾನು ಸಮಯ ತಗೊಂಡು ಇದೇ ಪ್ರಶ್ನೆನೇ ಕೇಳಿದ್ದೀನಿ. ಆಯ್ತಾಯ್ತಾಯ್ತು, ಈಗ ಉತ್ತರ ಕೊಡಿಸ್ತೀನಿ. ಮಾನ್ಯ ಸದಸ್ಯರ ಕಾಳಜಿ, ದಲಿತರ ಪರವಾದಂಥ ಅವರ ನಿಲುವನ್ನ ಮೆಚ್ಚಿಕೊಳ್ಳಲೇಬೇಕು. ಅವ್ರು ಹೇಳಿದಾಗೆ 6 ಗುತ್ತಿಗೆದಾರರು 11 ಪ್ಯಾಕೇಜನ್ನು ದರ ಗುತ್ತಿಗೆ ಮಾಡಿದ್ರಿಂದ ಮೇಲ್ವನ್ಯಪಾಲಕರ ಅದನ್ನು ರದ್ದು ಮಾಡಿದ್ವಿ. ಅದಾದಮೇಲೆ ಉಚ್ಚ ನ್ಯಾಯಾಲಯ ರದ್ದಾಗಿದ್ದು ರದ್ದು ಮಾಡಿ ಅವ್ರನ್ನ ನಿಗದಿಪಡಿಸಿದಂಥ ದಿನದಿಂದ ಮಾಡಿ ಅಂತ ಜನವರಿ ತಿಂಗಳಲ್ಲಿ ಆರ್ಡರನ್ನು ಕೊಟ್ಟಿದ್ದಾರೆ. ನಾವು 31/1/24 ನಮ್ಮ ಕೇಂದ್ರಕ್ಕೆ ಆದೇಶ ನೀಡಿದ್ದೀವಿ. ನೀವು ನಿಗದಿತ ಸಮಯದಲ್ಲಿ ಕೊಳವೆ ಉಳಿದಿರ್ತಕ್ಕಂಥ ಬಾವಿಯನ್ನು ಕೊರೆದು ಆ ರೈತರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಸುತ್ತೋಲೆಯನ್ನು ಕೊಟ್ಟು ನಿರ್ದೇಶನವನ್ನು ನುಡಿತೀವಿ. ಈಗ ಒಂದೇ ಒಂದು ನಿರ್ದೇಶನ ಕೊಟ್ಟ ಮೇಲೆ ಇಲ್ಲ
ಇಲ್ಲ, ಈಗ ಮಾಡಿದೀವಿ ಅಂತ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗಿರುವಂತ ವಿಚಾರ ಇತ್ತೀಚಿನ ದಿನಗಳಲ್ಲಿ ಕಳೆದ 4 ವರ್ಷಗಳಲ್ಲಿ ಏನೂ ಆಗಿಲ್ಲ. ಇತ್ತೀಚಿನ ದಿನಗಳ ಬೆಳವಣಿಗೆನ ಹೇಳ್ತಾ ಇದ್ದಾರೆ, ಅದನ್ನ ಗೌರವಿಸ್ತೀನಿ. ಅದಲ್ಲದೆ ಕೂಡ ಯಾರು ಅಸಹಾಯಕರು ಇರ್ತಾರೆ, ಶಕ್ತಿ ಇಲ್ಲದೆ ಇರೋರು ಇರ್ತಾರೆ, ಕೃಷಿನೇ ಆಧಾರವಾಗಿ ನಂಬಿರುವಂತವ್ರು ಇರ್ತಾರೆ. ಏನದೇ ಅಲ್ಲ ಮೇಡಮ್, 4 ವರ್ಷ ಆ ಲಿಸ್ಟ್ ಅಲ್ಲಿ ಬಂದಿದ್ದನ್ನ ಮಾಡ್ತಾರೆ. ಲಿಸ್ಟ್ ಮಾಡದಿದ್ರೆ ಲಿಸ್ಟ್ ಕೊಡಿ, ಲಿಸ್ಟ್ ಅಲ್ಲಿ ಬಂದಿದ್ದನ್ನ ಪರಿಶೀಲನೆ ಮಾಡಿ ಮಾಡ್ತಾರೆ. ನಾನು ಸೂಚನೆ ಕೊಡ್ತೀನಿ. ನನ್ನ ಆಯ್ಕೆಯಾಗಿ ಸರ್ ಇನ್ನೊಂದ್ಸಲ ಹೆಚ್ಚಿಗೆ ಇದ್ರೆ ತಾವು ಈ ವರ್ಷದಲ್ಲಿ ಸೇಲ್ಸ್ ಮಾಡಿ ಹೇಳಿ, ಆಯ್ಕೆಯಾಗಿ ಅವ್ರು ಕೊಡದೇ ಇದ್ರೆ, ಹಣ ಮಂಜೂರಾಗಿದ್ರೆ ಅದನ್ನ ಅವ್ರು ಲಿಸ್ಟ್ ಕೊಟ್ರೆ ನಾನು ಸೂಕ್ತ ಕ್ರಮ ತಗೊಳ್ತೀನಿ. ನನ್ನ ಒಂದೇ ಒಂದು ಬೇಡಿಕೆ ಮಾನ್ಯ ಮಂತ್ರಿಗಳು, ಸಭಾಧ್ಯಕ್ಷರೇ, ಒಂದು ಚಿಕ್ಕ ಬೇಡಿಕೆ. ಇಡೀ ರಾಜ್ಯದಲ್ಲಿ ಯಾರೇ ಅಸಹಾಯಕರು ಬೋರ್ವೆಲ್ಸ್ಗೆ ಹಾಕೊಂಡಿದ್ದಾಗ 1 ವರ್ಷದಲ್ಲೋ 2 ವರ್ಷದಲ್ಲೋ 5 ವರ್ಷದಲ್ಲೋ ಅವ್ರು ಯಾವ್ದೋ ಒಂದ್ಸತಿ ಆಯ್ಕೆ ಪಟ್ಟಿಗೆ ಬರ್ತಾರೆ. ಏನಾದ್ರೂ ಆಗ್ಲಿ, ನಾವು ಸರ್ಕಾರದ ಒಂದು ಸವಲತ್ತು ಅವ್ರ ಮನೆ ಬಾಗ್ಲಿಗೆ ಮುಟ್ಟಿಸ್ತಾ ಇದೀವಿ ಅಂದ್ರೆ, ನಾವು ಆದೇಶ ಮಾಡಾದ್ಮೇಲೆ ಅಥವಾ ನಮ್ಮ ಆಯ್ಕೆ ಪಟ್ಟಿಯಲ್ಲಿ ಅವ್ರ ಸೆಲೆಕ್ಷನ್ ಆದ್ಮೇಲೆ 3 ತಿಂಗಳೊಳಗಡೆ ನೀವು ಟೆಂಡರ್ ಆದ್ರೂ ಮಾಡಿ, ಯಾವ ಪ್ಯಾಕೇಜ್ ಆದ್ರೂ ಮಾಡಿ, ಯಾವ ಪರಿಸ್ಥಿತಿಯಲ್ಲಾದ್ರೂ ಅವ್ರ ಮನೆ ಬಾಗಿಲ್ಗೆ ಈ ಸವಲತ್ತು ಮುಟ್ಲಿಕ್ಕೆ ಕಾಲಾವಕಾಶ ಎಷ್ಟಿರ್ಬೇಕಂದ್ರೆ 3 ತಿಂಗಳು ಕೂಡ ಜಾಸ್ತಿನೇ ಅನ್ನೋವಂಥದ್ದು ನನ್ನ ಮನಸ್ಸಿನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ. ಕಳೆದ ದಿನಗಳಲ್ಲಿ ಬಹಳ ದಿನ ಅದೊಂದು ನೋವಾಗಿದೆ. ನಾನು ಹಿಂದಿನ ವರ್ಷದಲ್ಲಿ ಆಯ್ಕೆ ಪಟ್ಟಿಯಲ್ಲಿದ್ದೆ, ಈ ವರ್ಷದಲ್ಲಿ ಆಗಿರೋರ್ದಾಗಿದೆ ಅಥವಾ 22ನೇ ವರ್ಷದಲ್ಲಿ ಆಗಿರೋರ್ದು ಆಗಿದೆ, ನಂದಾಗಿಲ್ಲ. ನನ್ನ ಒಂದೇ ಜಿಲ್ಲೆ ಅಲ್ಲ, 4-5 ಜಿಲ್ಲೆಗಳಲ್ಲಿ ಸಮಸ್ಯೆ ಇತ್ತು, ಪರಿಹಾರ ಹುಡುಕಿದ್ದಾರೆ, ಗೌರವ ಇದೆ. ಆದ್ರೆ ಬರುವಂತ ಭವಿಷ್ಯತ್ ದಿನಗಳಲ್ಲಿ ನಮ್ಮ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಯಾರು ಫಲಾನುಭವಿಗಳು ಆಯ್ಕೆ ಆಗ್ತಾರೆ, ಒಂದು ಕಾಲಾವಕಾಶ, ಆ ಕಾಲಾವಕಾಶದಲ್ಲಿ ಅವರು ಫಲಾನುಭವಿಗಳಿಗೆ ನಮ್ಮ ಸರ್ಕಾರದ ಒಂದು ಸವಲತ್ತು ಅವ್ರ ಮನೆ ಬಾಗಿಲಿಗೆ ಮುಟ್ಟಬೇಕು. ಅಷ್ಟು ಪಾರದರ್ಶಕತೆನ ತಂದು ನಿಲ್ಲಿಸ್ತಾರೆ ಅನ್ನೋ ಶಕ್ತಿ ಅವ್ರಿಗಿದೆ, ನಂಬಿಕೆ ಇದೆ. ಅದರಿಂದ ಈ ವಿಚಾರನೆ, ಈ ಪ್ರಶ್ನೆನೆ ನಾನು ಕೇಳುವಂತ ಪ್ರಯತ್ನ ಮಾಡಿದೀನಿ. ಅದನ್ನ ಮಾಡ್ತಾರೆ ಬಿಡಿ ಮೇಡಮ್, ಅವರು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಡಾಕ್ಟರ್ ಮನ್ಸೂರ್ ಗೌಡ ಇದಾರಪ್ಪ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. என்னதான் வேணும் கூல். என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. பிகி. For orders and delivers, call on 9986692006.